ಪದ್ಮಾಸನವನ್ನ ನಿಮ್ಮ ಮಕ್ಕಳಿಗೆ ಹೇಳಿಕೊಟ್ರಿ ಅಂತ ಅವರು ಶತಸಿದ್ಧಿಯಾಗಿ ನಿಮ್ಮ ಎಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನೀವು ಹೇಳಿದಂಗೆ ಕೇಳ್ತಾರೆ. ಅವ್ರ ಅಪ್ಪ ಅಮ್ಮನ ಮಾತು ಕೇಳ್ತಾರೆ. ನಮ್ಮಲ್ಲಿರ್ತಕ್ಕಂಥ ಮನುಷ್ಯನಲ್ಲಿರ್ತಕ್ಕಂಥ ಒಂದು ಸೊಕ್ಕುತನವನ್ನ ಇದು ಹಿಡಿದಿಡ್ತದೆ. ಪದ್ಮ ಮನಸ್ಸು ಮತ್ತು ದೇಹ, ಪದ್ಮ ಅಂದರೆ ಕಮಲ, ಆ ಹೂವಿನಂತೆ ಹರಡ್ತಾರೆ. ಇದೆಲ್ಲ ನಮ್ಮ ದೈಹಿಕ ಪುಸ್ತಕದಲ್ಲಿ ಕೂಡ ಲಭ್ಯ ಇದೆ. ಅದನ್ನ ಸ್ವಲ್ಪ ರೆಫರ್ ಮಾಡಿಕೊಂಡು ಅದನ್ನು ಕೂಡ ನೀವು ಮಾಡಬಹುದು. ಪದ್ಮಾಸನ ಓಕೆನಾ. ಇದಿಷ್ಟು ನೀವು ಧ್ಯಾನಕ್ಕೆ ಬಳಸ್ತಕ್ಕಂಥ ಯಾವುದಾದ್ರೂ ಒಂದು ಆಸನದ ಭಂಗಿಗಳು. ಪ್ರಾಣಾಯಾಮದಲ್ಲಿ ಕೂಡ ಹಾಗೇನೆ ವಜ್ರಾಸನ, ಪದ್ಮಾಸನ, ಅರ್ಧ ಪದ್ಮಾಸನ, ಸುಖಾಸನ, ನೀವು ಯಾವ್ದು ಈಸಿ ಅಂತಂದ್ರೆ ನೀವು ಬಹಳ ಹೊತ್ತು ಕೊಡಬೇಕು. ಅದನ್ನ ನೀವು ಬಳಕೆ ಮಾಡಿ ಅವಾಗ ಆಟೋಮೆಟಿಕ್ಲಿ ನಿಮ್ಮ ದೇಹದ ಎಲ್ಲ ಆಥ್ರೈಟಿಸ್, ಜಾಯಿಂಟ್ ಪೇನ್ ಅಂತ ಏನು ಕೇಳ್ತೇವಲ್ಲ, ಆಥ್ರೈಟಿಸ್ ಸ್ವಲ್ಪ ದೂರ ಆಗುತ್ತೆ. ಇನ್ನು ಇದಾದ ನಂತರದಲ್ಲಿ ಯೋಗದಲ್ಲಿ ಮತ್ತೊಂದು ಹಂತ ಏನಪ್ಪಾ ಅಂದ್ರೆ ಪ್ರಿಲಿಮಿನರಿ, ಅಂದ್ರೆ ಪೂರ್ವಭಾವಿಯಾಗಿ ನಾವು ಒಂದೇನೇ ಕ್ರೀಡಾ ತರಬೇತಿ ಮಾಡ್ತೀವಿ ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಕಂಡೀಷನಿಂಗ್ ವ್ಯಾಯಾಮ ಅಂತ ಮಾಡ್ತೀವಿ. ಅಂದ್ರೆ ನಾವು ನೇರವಾಗಿ ಕಬಡ್ಡಿ ಆಡ್ಸೋಂಗೆ ಹೋಗಲ್ಲ. ಅಲ್ಲಿ ಆಂಕಲ್ ಕ್ಯಾಚು, ತೈ ಕ್ಯಾಚು, ರಿಸ್ಟ್ ಕ್ಯಾಚು ಇವೆಲ್ಲ ಅನ್ನೋ ಅಫೆನ್ಸಿವ್ ಅಂಡ್ ಡಿಫೆನ್ಸಿವ್ ಸ್ಕಿಲ್ ಬರ್ತಾವಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಬಾಡಿ ಫ್ಲೆಕ್ಸಿಬಿಲಿಟಿ ಹೆಚ್ಚಾಗುತ್ತೆ. ಒಂದು ಸಡನ್ ಆಗಿ ಮುಂದೆ ಬಾಗ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಹೋಗ್ತೀವಿ, ಅವನಿಗೆ ಕೆಲವೊಂದಿಷ್ಟು ರನ್ ಮಾಡ್ತಕ್ಕಂಥದ್ದು, ಈ ತರ ಜಂಪ್ ಮಾಡ್ತಕ್ಕಂಥದ್ದು, ಚಿಕ್ಕತಕ್ಕಂಥದ್ದು, ದೇಹವನ್ನ ಎಡಕ್ಕೆ ಮತ್ತು ಬಲಕ್ಕೆ ಈ ತರ ಟ್ವಿಸ್ಟಿಂಗ್ ಮಾಡ್ತಕ್ಕಂಥದ್ದು, ಇವೆಲ್ಲ ಎಸಿಲಿಟಿ, ಎಂಡೋರೆನ್ಸ್, ಫ್ಲೆಕ್ಸಿಬಿಲಿಟಿ, ಅಂದ್ರೆ ಕಷ್ಟ ಸಹಿಷ್ಣುತೆ, ಮೈ ಮನೆತ, ಇವುಗಳನ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಪೂರ್ವಭಾವಿ. ಅದು ಯೋಗದಲ್ಲಿ ಒಂದಿದೆ. ಅದೇ ನಾವು ಸೂರ್ಯ ನಮಸ್ಕಾರ, ಸನ್ ಸೆಲ್ಯೂಟ್ ಅಂತ. ಈ ಸೂರ್ಯ ನಮಸ್ಕಾರವನ್ನ ನಮ್ಮ ಯೋಗ ದೀಪಕದಲ್ಲಿ 10, 12 ಮತ್ತೆ 14 ಇಷ್ಟು ಪ್ರಕಾರದಲ್ಲಿ ಸೂರ್ಯ ನಮಸ್ಕಾರವನ್ನ ಅಲ್ಲಿ ಇದು ಮಾಡ್ತಾ ಹೋಗಿದ್ದಾರೆ. ಹಾಗಾಗಿ ಆ ಸೂರ್ಯ ನಮಸ್ಕಾರದ ನಂದ ಒಂದು ಚಾರ್ಟ್ ಇದೆ, ಅಲ್ಲಿ ನೆಕ್ಸ್ಟ್ ಡಿಸ್ಪ್ಲೇ ಮಾಡ್ತೇನಂತೆ. ಈ ಫಸ್ಟ್ ನಾನು ಮಾಡ್ತೀನಿ. ಹಾಗಾಗಿ ಅದು ಹೊಸ ಕಾಂತ ಇದೆ ಸರ್, ಡೈರೆಕ್ಟ್ ಇಲ್ಲ, ನಾನು ಅದರಲ್ಲಿ ಓಪನ್ ಮಾಡಿ ಆಮೇಲೆ ಶೇರ್ ಮಾಡ್ತೀನಿ. ಈ ಒಂದು ಯೋಗ ಮೊದಲನೇದಾಗಿ ಸೂರ್ಯ ನಮಸ್ಕಾರ ಮೂಲಕ ಪ್ರಾರಂಭ. ಸೂರ್ಯ ಯಾವ ಕಡೆ ಹುಟ್ಟೋದು? ಪೂರ್ವಭಾವಿ ಹುಟ್ಟೋದು. ನಾವು ಬೆಳಗಿನ ಜಾವ ಎಳೆ ಬಿಸಿಲು ಅಂದ್ರೆ 7:30, 8 ಗಂಟೆ ಒಳಗಡೆನೆ ಸೂರ್ಯ ಬಿಂಬದಲ್ಲಿ, ಕೆಲವೊಬ್ಬರೆಲ್ಲ ಸೂರ್ಯ ಸುಸ್ತಿರ್ತಾರೆ 9 ಗಂಟೆ ಮೇಲೆ ಸೂರ್ಯ ಸಿಗಲ್ಲ, ದೊಡ್ಡ ಬಿಸಿಲಾಗಿರುತ್ತೆ. ಅವಾಗ ಏನು ನಮಗೆ ವಿಟಮಿನ್ ಡಿ ನ್ಯಾಚುರಲ್ ಆಗಿ ನಮಗೆ ಬರಬೇಕು, ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಶೈನಿಂಗ್ ಆಗಬೇಕಂದ್ರೆ ಬೆಳಗ್ಗೆ 6 ಗಂಟೆ 7 ಗಂಟೆಯಿಂದ 8 ಗಂಟೆ ಒಳಗಡೆನೆ ಎಳೆ ಬಿಸಿಲಿಗೆ ಮುಖವನ್ನು ಮಾಡಿ ಆ ಸಂದರ್ಭದಲ್ಲಿ ದೇಹಕ್ಕೆ ಬೆವರು ಬರುತ್ತೆ. ಅದನ್ನ ಸೂರ್ಯ ನಮಸ್ಕಾರವನ್ನು 1 ಮಂಡಲ ಮಾಡಿ. ಈ ಸೂರ್ಯ ನಮಸ್ಕಾರವನ್ನ 10, 12, 14 3 ಹಂತ ಇದೆ. ನಾನು ನಿಮಗೆ 12 ಕೌಂಟಿನ ಒಂದು ಮಾಡ್ಕೊಳ್ತೀನಿ, 10 ಕೌಂಟಿನ ಒಂದು ಹೇಳ್ತೀನಿ ವಿವರಣೆನ. ನಿಮಗೆ ಹೆಂಗೆ ನೆನಪಿರ್ತದೆ ಆ ಪ್ರಕಾರ ಮಾಡಿ. ಮಕ್ಕಳಿಗೆ 12 ಕೌಂಟಿಂದ ಮಾಡಿಸಿ. ಕೌಂಟ್ ನಂಬರ್ 5 and 9 ಸೆಷನ್ ಕ್ಲಾಸ್. ಈ ರೀತಿ ಎಲ್ಲ ಮಕ್ಕಳು ಕೂಡ ಸೂರ್ಯಾಭಿಮುಖದಲ್ಲಿ ಮುಖ ಮಾಡಿ ನಿಂತ್ಕೊಳ್ಳಿ. ನೀವು ಮೈಕ್ ಹಿಡ್ಕೊಳ್ರಿ. ಮೈಕ್ ಹಿಡ್ಕೊಂಡು ನಾನು ಒಂದು ಮಂತ್ರ ಹಾಕ್ತೀನಿ, ಅದನ್ನ ನೋಡ್ಕೊಂಡು ಹೇಳಿ ಫಸ್ಟ್. ಹಿರಣ್ಮಯೇನ ಪಾತ್ರೇಣ ಸಸ್ಯಶಾಪೀತಂ ಮುಖಂ ತತ್ವಂ ಭೂಷಣಂ ಅಪಾರಣಂ ಸತ್ಯಧರ್ಮಾಯ ದುಷ್ಟಹೇ. ಓಂ ರೋಂ ಮಿತ್ರಾಯ ನಮಃ. ಓಂ ಹ್ರೀಂ ಖಗಾಯ ನಮಃ. ಓಂ ರೈಂ ಭಾನವೇ ನಮಃ. ಓಂ ರಹ ಭಾಸ್ಕರಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ರವರೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಇದನ್ನ ಮಕ್ಕಳು ಸಾಮೂಹಿಕವಾಗಿ ಹೇಳಿದ್ರೆ ನೀವು ಹೇಳ್ಕೊಡಿ. ಮೊದಲೇ ಅವ್ರ ಮಕ್ಕಳು ಕರೀತಾರೆ, ನಂತರ ಬಹಳ ಚಂದ ಬರ್ತದೆ ರೂಪಾಯಿಗಳು. ಇದು ನಮಸ್ಕಾರ ಮೊದಲೇ ಭವಿಷ್ಯ. 1 ಉದ್ವಾಸನ, ಇದು ಅರ್ಧ ಚಕ್ರಾಸನ ಉದ್ವಾಸನ ಅಂತೀವಿ. 2 ಹಸ್ತಪಾದಾಸನ. ನೋಡಿ ನಾವು ಬಹಳ ಮಾಡ್ತೀವಿ, ಮಕ್ಕಳು ಇದೇ ತರ ಮುಟ್ತಾರೆ.
ಈಗ ಹಾಸನ ಸ್ಥಿತಿಯಲ್ಲಿ ಕೂಡ ಬರುತ್ತೆ ಕಾಂಪಿಟೇಷನ್. ಒಂದು ತಾಲೂಕಾ ಜಿಲ್ಲಾ ಮಟ್ಟದಲ್ಲಿ ಕೂಡ ಯೋಗ ಸ್ಪರ್ಧೆ ಇದೆ. ಅವಾಗ ಹಸ್ತಪಾದಾಸನ ಈ ರೀತಿ ಮಕ್ಕಳಿಗೆ ಬ್ಯಾಂಡ್ ಮಾಡಿ ಫಾರ್ವರ್ಡ್ ಬಿಟ್ಟು ಏಕಪಾದ ಪುಷ್ಪಕಾಸನ ಯೋಗ. ಈ ಸ್ಥಿತಿನಲ್ಲಿ 4 ದ್ವಿಪಾದ ಸಂಪೂರ್ಣ ಸ್ಥಿತಿ ಜैसे कि जो वाइट पोस्चर 5 ಮೊದಲು ಒಂದೇ ಹಚ್ಚಬೇಕು, ಶಶಾಂಕಾಸನ ಹೋಗಬೇಕು. 6 ಅಷ್ಟಾಂಗ ಸಾಷ್ಟಾಂಗ ಪುಷ್ಪಕಾಸನ. 7 ಭುಜಂಗ ಕೋಬ್ರಾ ಪೋಸ್ಚರ್ ಆಫ್ ಅವರ್ ಬಾಡಿ. ಹಾವು ಹೇಗೆ ಇಳಿಯುತ್ತದೆ ಸರ್ಪ. 8 ಅಧೋಮುಖ ಶ್ವಾನಾಸನ ಅಥವಾ ಪರ್ವತಾಸನ. ನೋಡಿ ಅಂಗಾಲತ್ತಿದೆ, ಅಂಗೈ ಪೂರ ಹತ್ತಿದೆ, ಹಿಂಡಿ ಬರೋದು ಬಹಳ ಮುಖ್ಯ ಇಲ್ಲಿ. ಯಾರು ಹಿಂಡಿನೂ ಬರ್ತದೆ ಅಭ್ಯಾಸ ಮಾಡಿ, ತತ್ಕ್ಷಣವೇ ಹಿಂಡಿನೂ ಹೋಗುತ್ತೆ. 9 ಮತ್ತೆ ಅಗೇನ್ ಶಶಾಂಕಾಸನ. ಹಾ ಇದು ಶಶಾಂಕ, ಅದು ಅದು ಮೊದಲು ಅಧೋಮುಖ ಶ್ವಾನಾಸನ ಅಂತಾರೆ, ಪರ್ವತಾಸನ ಮಂಜುಳಾಸನ, ಶಶಾಂಕ ರೆಸ್ಟೆಡ್ ಆಸನ. 10 ಬಲಗಾಲು, ಒಂದು ಬಾರಿ ಎಡಗಾಲು ಒಂದು ಬಲಗಾಲು ನೀವೇನು ಅಭ್ಯಾಸ ಮಾಡ್ತಾ ಹೋಗ್ತೀರಿ ಆ ಪ್ರಕಾರ. ಇದನ್ನ ಇನ್ನೂ ಕೂಡ ಸೂರ್ಯ ನಮಸ್ಕಾರದಲ್ಲಿ ಬಾಡಿ ಬಿಟ್ಟಿಂಗ್ ಇರುತ್ತೆ, ಅವರು ಈ ರೀತಿಯಲ್ಲಿ ಕೂಡ ಮಾಡ್ತಾರೆ. ಜನ ನಮಸ್ಕಾರ ಪೂಜೆಯಲ್ಲಿ ಹಸ್ತಗಳನ್ನು ನಾವು 2 ಕಾಲುಗಳ ಮಧ್ಯೆ ಇರ್ತದೆ. ಏಕಪಾದ ಪುಷ್ಪಕಾಸನ. ದ್ವಿಪಾದ ಹಸ್ತಪಾದ. 12 ನೇರವಾಗಿ ಊರ್ಧ್ವಾಸನ ಅಥವಾ ಅರ್ಧ ಚಕ್ರಾಸನ. ಪೊಸಿಷನ್ ಊರ್ಧ್ವಾಸನ ಯೋಗವಾಗುತ್ತೆ. ಮತ್ತೆ ನಾವು ಯಾವ ಸ್ಥಿತಿ ಬಂದಿರ್ತೀವಿ ಅದೇ ಸ್ಥಿತಿ ಬರುತ್ತೆ. ಇದು 12 ಕೌಂಟ್. ಇನ್ನು 10 ಕೌಂಟ್ನಲ್ಲಿ ಶಶಾಂಕಾಸನ ಬರಲ್ಲ, ಕಾಮನ್. ಹೇಗೆ ಪೊಸಿಷನ್ 1 2 3 4 5 6 7 8 9 10. ಅಂದ್ರೆ ಸ್ಪರ್ಧೆಗಳಿಗೆ ಹೋದಾಗ ಮಕ್ಕಳಿಗೆ ನಾವು ಈ ರೀತಿ ಮೂಮೆಂಟ್ಸ್ ಹೇಳ್ಕೊಡೋದ್ರಿಂದ ಅಟ್ರಾಕ್ಟಿವ್ ಆಗೋದು. ಕಾಂಪಿಟೇಷನ್ ಭಾಗವಹಿಸಿದಾಗ ಅದು ಒಂದು ಮಕ್ಕಳಲ್ಲಿ ಏನೋ ಒಂದು ರೀತಿ ಸುಮ್ಮನೆ ಬಂದ ನಿಂತ ಮಾಡಿಬಿಟ್ರೆ ಅಂದ್ರೆ ಅದು ಡಿಸಿಪ್ಲಿನ್ ಅನ್ಸಲ್ಲ. ಅವ್ರು ಬಂದು ನಿಂತ್ಕೊಳ್ಳುವಂಥ ಸ್ಥಿತಿ. ಕಂಡೀಷನ್ ಇವಾಗ ನೀವೆಲ್ಲ ಲೈನ್ ನಿಲ್ಲಿಸಿರ್ತೀವಿ. ಟೇಕ್ ಡಬಲ್ ಆರ್ಮ್ ಡಿಸ್ಟೆನ್ಸ್, ಇಬ್ಬರಿಗೆ 2 ಕೈಗಳ ಅಂತರದಲ್ಲಿ ಒಂದು ಚೆನ್ನಾಗಿ ಬೆಟ್ಟಿಂಗ್ ಅಂತ ಒಂದೊಂದು ಮೇಲೆ ಹತ್ತಿಸ್ರಿ. ನೀವು ಕೌಂಟ್ ಹೇಳಿದ್ರಿ, ಅವ್ನಿಗೆ ಮೊದಲು ತೋರಿಸ್ರಿ. ನೀವು ಬರೀ ಹೇಳ್ತಾ ಮ್ಯಾನೇಜ್ ಮಾಡಿದ್ರೆ ಸಾಕು. ಫಾಲೋ ಮೀ ಎಲ್ಲರ ಒಂದು ವಿದ್ಯಾರ್ಥಿಯನ್ನು ನೋಡಿ ಆರಾಮ್ ಬೆಟ್ ಮಾಡಿ. ಈ ರೀತಿಯಲ್ಲಿ ಮಕ್ಕಳು ಈ ಸೂರ್ಯ ನಮಸ್ಕಾರವನ್ನು ಒಂದು ಕಲಿತರೆ ಸಾಕು, ಅವರಲ್ಲಿ ದೇಹ ಬಹಳ ಫ್ಲೆಕ್ಸಿಬಿಲಿಟಿಯಾಗಿ ಬೆಳೀತದೆ. ದೇಹ ಮತ್ತೆ ಮನಸ್ಸು, ಮೀನಿಂಗ್ ಆಫ್ ಫಿಸಿಕಲ್ ಎಜುಕೇಶನ್ ಇದೆಯಲ್ಲ, ಸದೃಢ ದೇಹದಲ್ಲಿ ಸದೃಢ ಮನಸ್ಸನ್ನು ಹುಟ್ಟುಹಾಕಲಿಕ್ಕೆ ಆ ರೀತಿ ಯೋಗ ಅನ್ನೋದು ಕೂಡ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಮಕ್ಕಳ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಅವರಲ್ಲಿ ಒಳ್ಳೆಯ ರೀತಿಯಾದಂತಹ ವ್ಯಕ್ತಿತ್ವವನ್ನ ಹುಟ್ಟುಹಾಕಲಿಕ್ಕೆ ಇದನ್ನು ಬೇಕು. ಇನ್ನ ಈ ಸೂರ್ಯ ನಮಸ್ಕಾರದ ನಂತರ ಯೋಗದಲ್ಲಿ ಈಗ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಹೀಗೆ ಇದೆ. ನಾನು ರಾಜ್ಯಮಟ್ಟ